ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಪ್ರಾಕ್ಟೀಸ್ ಪೇಪರ್. ವಿದ್ಯಾರ್ಥಿಗಳು ಹೋಮ್ ವರ್ಕ್ ಶೀಟ್ ತಗೊಂಡು ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಸ್ವಂತ. ಮೆಂಟಾಲಿಟಿ ಟೆಸ್ಟ್, ಮಾನಸಿಕ ಸಾಮರ್ಥ್ಯ ಪರೀಕ್ಷೆ, ಸಮರೂಪತ್ವದ ಪ್ರಶ್ನೆಗಳು, ಕ್ವಶನ್ ಸಿಮಿಲರಿಟೀಸ್ ಭಾಗ 2ದಲ್ಲಿ ತೋರಿಸ್ತೇವೆ. ಒಂದೊಂದು ಪ್ರಶ್ನೆ ಹೇಳ್ಕೊತ ಹೋಗ್ತೇನೆ. ಒಂದನೇ ಪ್ರಶ್ನೆಯಲ್ಲಿ ನೀವು ವಿಚಾರ ಮಾಡಿ ಹೋಮ್ ವರ್ಕ್ ಶೀಟ್ನಲ್ಲಿ ABCDಯಲ್ಲಿ ಯಾವುದೇದೊಂದು ಸೆಲೆಕ್ಟ್ ಮಾಡಿ ಹೋಮ್ ವರ್ಕ್ ಶೀಟ್ನಲ್ಲಿ ಸಂಪೂರ್ಣವಾಗಿ ಹಾಕಬೇಕು. ಒಂದನೇದಕ್ಕೆ 10 ಸೆಕೆಂಡ್ ಟೈಮ್ ಕೊಡ್ತೇನೆ. ಕೊನೆಯಲ್ಲಿ ನಾನು ಉತ್ತರ ಹೇಳ್ತೇನೆ ಒಂದೊಂದಾಗಿ. ಒಂದನೇದು ಬೇಕಾದ್ದು ಸೆಲೆಕ್ಟ್ ಮಾಡ್ಕೋರಿ. ಪ್ರಶ್ನೆ 2 2ರಲ್ಲಿ ABCDಯಲ್ಲಿ ಬೇಕಾದವನ್ನು ಒಂದು ಆಯ್ಕೆ ಮಾಡಿ ಬರೆಯಿರಿ. ಪ್ರಶ್ನೆ 2 ಹೋಮ್ ವರ್ಕ್ ಶೀಟ್ನಲ್ಲಿ ಸಂಪೂರ್ಣವಾಗಿ ಹಾಕ್ರಿ. ಕೊನೆಯದೆಲ್ಲ ಉತ್ತರ ಹೇಳುತ್ತೇನೆ. ಪ್ರಶ್ನೆ 3 ಪ್ರಶ್ನೆ 3ರಲ್ಲಿ ABCDಯಲ್ಲಿ ಬೇಕಾದ ಆಯ್ಕೆ ಮಾಡಿ ಹೋಮ್ ವರ್ಕ್ ಶೀಟ್ನಲ್ಲಿ ಸಂಪೂರ್ಣವಾಗಿ ತುಂಬಿ ಕೊನೆಯಲ್ಲಿನ ಉತ್ತರ ಹೇಳುತ್ತೇನೆ. ಪ್ರಶ್ನೆ 3 ಪ್ರಶ್ನೆ 4 ಕೊಟ್ಟಂತ ಪ್ರಶ್ನೆ 4ರಲ್ಲಿ ABCDಯಲ್ಲಿ ಬೇಕಾದ ಆಯ್ಕೆ ಮಾಡಿ ಒಂದೊಂದು ಆಯ್ಕೆ ಮಾಡಿ ಹೋಮ್ ವರ್ಕ್ ಶೀಟ್ನಲ್ಲಿ ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 5 ಪ್ರಶ್ನೆ 5ರಲ್ಲಿ ಕೊಟ್ಟಂತ ABCDಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಹೋಮ್ ವರ್ಕ್ ಶೀಟ್ನಲ್ಲಿ ಸಂಪೂರ್ಣವಾಗಿ ತುಂಬಿ ಕೊನೆಯದಾಗಿ ಉತ್ತರವನ್ನು ಹೇಳಲಾಗುವುದು. ಪ್ರಶ್ನೆ 6 ಪ್ರಶ್ನೆ 6ರಲ್ಲಿ ಕೊಟ್ಟಂತ ABCDಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಹೋಮ್ ವರ್ಕ್ ಶೀಟ್ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡಿ ರೌಂಡ್ ಸರ್ಕಲ್ ಹಾಕಿ. ಪ್ರಶ್ನೆ 7 ಪ್ರಶ್ನೆ 7ರಲ್ಲಿ ಕೊಟ್ಟಂತ ABCDಯಲ್ಲಿ ಬೇಕಾದ ಒಂದನ್ನು ಆಯ್ಕೆ ಮಾಡಿ ಹೋಮ್ ವರ್ಕ್ ಶೀಟ್ನಲ್ಲಿ ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 8 ಪ್ರಶ್ನೆ 8ರಲ್ಲಿ ಕೊಟ್ಟಂತ ಚಿತ್ರ ನೋಡಿ ಸಮರೂಪತ್ವವನ್ನು ABCDಯಲ್ಲಿ ಬೇಕಾದ ಒಂದನ್ನು ಆಯ್ಕೆ ಮಾಡಿ ಹೋಮ್ ವರ್ಕ್ ಶೀಟ್ನಲ್ಲಿ ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 9 ಪ್ರಶ್ನೆ 9ರಲ್ಲಿ ಒಂದನ್ನು ABCDಯಲ್ಲಿ ಬೇಕಾದ ಒಂದನ್ನು ಆಯ್ಕೆ ಮಾಡಿ ಹೋಮ್ ವರ್ಕ್ ಶೀಟ್ನಲ್ಲಿ ಸಂಪೂರ್ಣವಾಗಿ ವೃತ್ತವಾಗಿ ತುಂಬಿ. ಪ್ರಶ್ನೆ 9 ಪ್ರಶ್ನೆ 10 ಪ್ರಶ್ನೆ 10ಅನ್ನು ನೋಡಿ ABCDಯಲ್ಲಿ ಬೇಕಾದ ಒಂದನ್ನು ಆಯ್ಕೆ ಮಾಡಿ ಹೋಮ್ ವರ್ಕ್ ಶೀಟ್ನಲ್ಲಿ ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 10 ಪ್ರಶ್ನೆ 11 ಪ್ರಶ್ನೆ 11ರಲ್ಲಿ ಸಮರೂಪತ್ವ ಚಿತ್ರ ನೋಡಿ ABCDಯಲ್ಲಿ ಬೇಕಾದ ಒಂದನ್ನು ಆಯ್ಕೆ ಮಾಡಿ ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 11 ಪ್ರಶ್ನೆ 12 ಪ್ರಶ್ನೆ 12ರಲ್ಲಿ ಕೊಟ್ಟಂತ ಚಿತ್ರವನ್ನು ನೋಡಿ ABCD ಇಲ್ಲಿ ಬೇಕಾದ ಒಂದನ್ನು ಆಯ್ಕೆ ಮಾಡಿ ಹೋಮ್ ವರ್ಕ್ ಶೀಟ್ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡಿ ಹಾಕ್ರಿ. ಪ್ರಶ್ನೆ 12 ಪ್ರಶ್ನೆ 13 ಪ್ರಶ್ನೆ 13ರಲ್ಲಿ ನಿಮಗೆ ಬೇಕಾದ ಆಯ್ಕೆ ಮಾಡಿ A ಅಥವಾ B ಅಥವಾ C ಅಥವಾ D ಅನ್ನು ಆಯ್ಕೆ ಮಾಡಿ ಸಂಪೂರ್ಣವಾಗಿ ಹೋಮ್ ವರ್ಕ್ ಶೀಟ್ನಲ್ಲಿ ಡಾರ್ಕ್ ಹಾಕ್ರಿ. ಕೊನೆಯದಲ್ಲಿನ ಉತ್ತರ ಒಂದೊಂದಾಗಿ ಹೇಳ್ಕೊತಾ ಹೋಗ್ತೀನಿ, ನೀವು ರೈಟ್ ಹೊಟ್ರಿ. ಪ್ರಶ್ನೆ 13 ಆಯ್ತು. ಈಗ ಪ್ರಶ್ನೆ 14 ಹೋಗೋಣ. ಪ್ರಶ್ನೆ 14 ಪ್ರಶ್ನೆ 14ರಲ್ಲಿ ಈ ಚಿತ್ರ ನೋಡಿ ಬರುವಂತ ಉತ್ತರದಲ್ಲಿ ABCDಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಹೋಮ್ ವರ್ಕ್ ಶೀಟ್ನಲ್ಲಿ ಸಂಪೂರ್ಣವಾಗಿ ಉತ್ತರವನ್ನು ಬರೆಯಿರಿ, ಡಾರ್ಕ್ ಹಾಕ್ರಿ. ಪ್ರಶ್ನೆ 15 ಪ್ರಶ್ನೆ 15ರಲ್ಲಿ ಕೊಟ್ಟಂತ ಚಿತ್ರ ನೋಡಿ ABCDಯಲ್ಲಿ ಬೇಕಾದ ಒಂದನ್ನು ಆಯ್ಕೆ ಮಾಡಿ ಹೋಮ್ ವರ್ಕ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ.
ಪ್ರಶ್ನೆ 16. ಪ್ರಶ್ನೆ 16 ನೋಡಿ, ಕೊಟ್ಟಂತ ಚಿತ್ರದಲ್ಲಿ ಎ ಬಿ ಸಿ ಡಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಪ್ರಶ್ನೆ 16 ಓಮರ್ ಹಾಳೆಯಲ್ಲಿ ಸರಿಯಾದ ಉತ್ತರವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 16. ಪ್ರಶ್ನೆ 17ರಲ್ಲಿ ಕೊಟ್ಟಂತ ಚಿತ್ರವನ್ನು ನೋಡಿ ಎ ಬಿ ಸಿ ಡಿ ಒಂದನ್ನು ಆಯ್ಕೆ ಮಾಡಿ ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 18. ಪ್ರಶ್ನೆ 18ರಲ್ಲಿ ಚಿತ್ರವನ್ನು ನೋಡಿ ಉತ್ತರ ಎ ಬಿ ಸಿ ಡಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಪ್ರಶ್ನೆ 18ರಲ್ಲಿ ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 19. ಪ್ರಶ್ನೆ 19ರಲ್ಲಿ ಎ ಬಿ ಸಿ ಡಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಪ್ರಶ್ನೆ 19 ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ ಡಾರ್ಕ್ ಮಾಡ್ರಿ. ಪ್ರಶ್ನೆ 20. ಪ್ರಶ್ನೆ 20ರಲ್ಲಿ ಎ ಬಿ ಸಿ ಡಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಪ್ರಶ್ನೆ 20ರಲ್ಲಿ ಇರುವಂತಹ ಉತ್ತರವನ್ನು ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 20. ಪ್ರಶ್ನೆ 21. ಕೊಟ್ಟಂತ ಚಿತ್ರವನ್ನು ನೋಡಿ ಎ ಬಿ ಸಿ ಡಿಯಲ್ಲಿ ಪ್ರಶ್ನೆ 21ರ ಉತ್ತರವನ್ನು ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 22. ಪ್ರಶ್ನೆ 22ರಲ್ಲಿ ಕೊಟ್ಟಂತ ಚಿತ್ರ ನೋಡಿ ಎ ಬಿ ಸಿ ಡಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಪ್ರಶ್ನೆ 22ರಲ್ಲಿ ಉತ್ತರ ಬಂದ ನಂತರ ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ ಅಂದ್ರೆ ಡಾರ್ಕ್ ಮಾಡಿ ರೌಂಡ್ ಮಾಡ್ರಿ. ಪ್ರಶ್ನೆ 22. ಪ್ರಶ್ನೆ 23. ಪ್ರಶ್ನೆ 23ರಲ್ಲಿ ಎ ಬಿ ಸಿ ಡಿಯಲ್ಲಿ ಬೇಕಾದ ಒಂದನ್ನು ಆಯ್ಕೆ ಮಾಡಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬ್ರಿ. ಪ್ರಶ್ನೆ 24. ಪ್ರಶ್ನೆ 24ರಲ್ಲಿ ಕೊಟ್ಟಂತ ಚಿತ್ರವನ್ನು ನೋಡಿ ಎ ಬಿ ಸಿ ಡಿ ಒಂದನ್ನು ಆಯ್ಕೆ ಮಾಡಿ ಉತ್ತರ ಬಂದ ನಂತರ ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ರೌಂಡ್ ಹಾಕ್ರಿ. 24. ಪ್ರಶ್ನೆ 25. ಪ್ರಶ್ನೆ 25 ಎ ಬಿ ಸಿ ಡಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಸಂಪೂರ್ಣವಾಗಿ ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಹಾಕಿ. ಪ್ರಶ್ನೆ 25. ಪ್ರಶ್ನೆ 26. ಪ್ರಶ್ನೆ 26 ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ತುಂಬಿರಿ. ಎ ಬಿ ಸಿ ಡಿಯಲ್ಲಿ ಒಂದು ವೃತ್ತ ಮಾಡಿ. ಪ್ರಶ್ನೆ 27. ಪ್ರಶ್ನೆ 27 ನೋಡಿ ಎ ಬಿ ಸಿ ಡಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಉತ್ತರ ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ತುಂಬಿ. ಪ್ರಶ್ನೆ 28. ಪ್ರಶ್ನೆ 28 ಚಿತ್ರ ನೋಡಿ ಎ ಬಿ ಸಿ ಡಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. 29 ಪ್ರಶ್ನೆ ಈ ಚಿತ್ರ ನೋಡಿ ಇದರಲ್ಲಿ ಎ ಬಿ ಸಿ ಡಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಸರಿಯಾದ ಉತ್ತರವನ್ನು ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 30 ಚಿತ್ರ 30 ಇದರಲ್ಲಿ ಒಂದನ್ನು ಆಯ್ಕೆ ಮಾಡಿ ಎ ಬಿ ಸಿ ಡಿಯಲ್ಲಿ ಆಯ್ಕೆ ಮಾಡಿ ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 31ರಲ್ಲಿ ಕೂಡ ಒಂದು ನೋಡಿ ಆ ಚಿತ್ರವನ್ನು ಸರಿಯಾಗಿ ನೋಡಿ ಎ ಬಿ ಸಿ ಡಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 31. ಈಗ ಪ್ರಶ್ನೆ 32. ಪ್ರಶ್ನೆ 32ರಲ್ಲಿ ಕೂಡ ಚಿತ್ರವನ್ನು ನೋಡಿ ಎ ಬಿ ಸಿ ಡಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 33. ಪ್ರಶ್ನೆ 33ರಲ್ಲಿ ಒಂದನ್ನು ಆಯ್ಕೆ ಮಾಡಿ ಸರಿಯಾದ ವೃತ್ತವನ್ನು ಓಮರ್ ಹಾಳೆಯಲ್ಲಿ ತುಂಬಿ. ಪ್ರಶ್ನೆ 34. 34 ಓಮರ್ ಶೀಟ್ನಲ್ಲಿ ಸಂಪೂರ್ಣವಾಗಿ ಹಾಕಿ. ಪ್ರಶ್ನೆ 35 ಚಿತ್ರವನ್ನು ನೋಡಿ ಎ ಬಿ ಸಿ ಡಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ
35ನೇದು ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. 36 ಪ್ರಶ್ನೆ 30ರಲ್ಲಿ ಚಿತ್ರವನ್ನು ನೋಡಿ ಇದರಲ್ಲಿ ಎ ಬಿ ಸಿ ಡಿ ಯಾವುದು ಸರಿ ಅನಿಸ್ತೈತಿ. 36ನೇದು ಅದು ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. 36ನೇದು ಪ್ರಶ್ನೆ ಮುಂದಿಂದು ಪ್ರಶ್ನೆ 37. ಪ್ರಶ್ನೆ 37ರಲ್ಲಿ ಚಿತ್ರವನ್ನು ಸಂಪೂರ್ಣವಾಗಿ ನೋಡಿ ಇದರಲ್ಲಿ ಯಾವುದನ್ನು ಆಯ್ಕೆ ಮಾಡ್ತೀರಿ. ಎ ಬಿ ಸಿ ಡಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಸಂಪೂರ್ಣವಾಗಿ ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 38. ಪ್ರಶ್ನೆ 38ರಲ್ಲಿ ಈ ಚಿತ್ರವನ್ನು ನೋಡಿ ಎ ಬಿ ಸಿ ಡಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಸಂಪೂರ್ಣವಾಗಿ ತುಂಬಿ. 38 ಓಮರ್ ಹಾಳೆಯಲ್ಲಿ ಸಂಪೂರ್ಣವಾಗಿ ತುಂಬಿ. 39 ಪ್ರಶ್ನೆ 39ರಲ್ಲಿ ಚಿತ್ರವನ್ನು ನೋಡಿ ಎ ಬಿ ಸಿ ಡಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 40ರಲ್ಲಿ ಒಂದನ್ನು ಎ ಬಿ ಸಿ ಡಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಪ್ರಶ್ನೆ 40ರಲ್ಲಿ ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 41 ಚಿತ್ರವನ್ನು ನೋಡಿ ಇದೇ ತರ ಚಿತ್ರ ಇರುವಂತ ಈ 4ರಲ್ಲಿ ಎ ಬಿ ಸಿ ಡಿಯಲ್ಲಿ ಯಾವುದೈತಿ ಸೆಲೆಕ್ಟ್ ಮಾಡಿ ಪ್ರಶ್ನೆ 41 ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 42 ಪ್ರಶ್ನೆ 42 ಈ ಚಿತ್ರವನ್ನು ನೋಡಿ ಇದೇ ತರ ಇರುವಂತ ಈ ಎ ಬಿ ಸಿ ಡಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಪ್ರಶ್ನೆ 42ರಲ್ಲಿ ಆಯ್ಕೆ ಮಾಡಿ ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 43 ಈ ಚಿತ್ರವನ್ನು ನೋಡಿ ಇದೇ ತರ ಇರುವಂತಹ ಚಿತ್ರ ಎ ಬಿ ಸಿ ಡಿಯಲ್ಲಿ ನೋಡಿ ಪ್ರಶ್ನೆ 43ನ್ನು ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 44 ಈ ತರ ಚಿತ್ರವನ್ನು ಸಂಪೂರ್ಣ ಆಯ್ಕೆ ಮಾಡಿ ಓಮರ್ ಹಾಳೆಯಲ್ಲಿ ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 45 ಎ ಬಿ ಸಿ ಡಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಸಂಪೂರ್ಣವಾಗಿ ಓಮರ್ ಶೀಟ್ನಲ್ಲಿ ಸಂಪೂರ್ಣವಾಗಿ ತುಂಬಿ. ಮುಂದಿನ ಪ್ರಶ್ನೆ 46 46ರಲ್ಲಿ ಈ ಚಿತ್ರವನ್ನು ನೋಡಿ ಸಂಪೂರ್ಣವಾಗಿ ಇದೇ ತರ ಚಿತ್ರ ಇರುವಂತದ್ದು ಸಿಮಿಲಾರಿಟಿ ಎ ಬಿ ಸಿ ಡಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 46 ಪ್ರಶ್ನೆ 47ರಲ್ಲಿ ಈ ಚಿತ್ರ ಇರುವಂತ ಸೇಮ್ ಇದರಲ್ಲಿ ಎಲ್ಲಿ ಐತಿ ನೋಡಿ ಎ ಬಿ ಸಿ ಡಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ ನಿಮ್ಮ ಆಯ್ಕೆಯನ್ನು ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 47 ಈಗ ಪ್ರಶ್ನೆ 48ರಲ್ಲಿ ಈ ಚಿತ್ರವನ್ನು ನೋಡಿ ಇದೇ ತರ ಇರುವಂತಹ ಚಿತ್ರವನ್ನು ಎ ಬಿ ಸಿ ಡಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಪ್ರಶ್ನೆ 48ನ್ನು ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 49 ಈ ಚಿತ್ರವನ್ನು ನೋಡಿ ಇದೇ ತರ ಇರುವಂತಹ ಚಿತ್ರವನ್ನು ಈ ಎ ಬಿ ಸಿ ಡಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 45 ಪ್ರಶ್ನೆ 50 ಈ ಕೊಟ್ಟಂತ ಚಿತ್ರವನ್ನು ನೋಡಿ ಇದೇ ತರ ಇರುವಂತಹ ಚಿತ್ರ ಎ ಬಿ ಸಿ ಡಿಯಲ್ಲಿ ಐತಿ ನೋಡಿ ಓಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 51ರಲ್ಲಿ ಕೂಡ ಇದೇ ತರ ಚಿತ್ರ ಇರುವಂತಹದ್ದು ಈ ಎ ಬಿ ಸಿ ಡಿಯಲ್ಲಿ ಎಲ್ಲಿ ನೋಡಿ ಓಮರ್ ಹಾಳೆಯಲ್ಲಿ ಸಂಪೂರ್ಣವಾಗಿ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 52ರಲ್ಲಿ ಎ ಬಿ ಸಿ ಡಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಓಮರ್ ಹಾಳೆಯಲ್ಲಿ ತುಂಬಿ. 53 ಪ್ರಶ್ನೆ 53 ಎ ಬಿ ಸಿ ಡಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ. ಪ್ರಶ್ನೆ 54 ಪ್ರಶ್ನೆ 54ರಲ್ಲಿ ಒಂದು ಎ ಬಿ ಸಿ ಡಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಸಂಪೂರ್ಣವಾಗಿ ತುಂಬ್ರಿ. ಪ್ರಶ್ನೆ 55 ಪ್ರಶ್ನೆ 56 ಪ್ರಶ್ನೆ 56 ಒಂದೊಂದು ಆಯ್ಕೆ ಮಾಡ್ರಿ. ಹೋಮ ಹಾಳೆಯಲ್ಲಿ ಸಂಪೂರ್ಣ ಆಗ್ತವ್ರಿ. ಪ್ರಶ್ನೆ 57
ಪ್ರಶ್ನೆ 57 ABCD ಒಂದನ್ನು ಆಯ್ಕೆ ಮಾಡಿ. ಪ್ರಶ್ನೆ 58 69 ಪ್ರಶ್ನೆ 59 ಈ ಚಿತ್ರವನ್ನು ನೋಡಿ ಸಂಪೂರ್ಣವಾಗಿ ABCD ಒಂದನ್ನು ಆಯ್ಕೆ ಮಾಡಿ ಹೋಮರ್ ಹಾಳೆಯಲ್ಲಿ ಸಂಪೂರ್ಣವಾಗಿ ತುಂಬ್ರಿ. ಪ್ರಶ್ನೆ 60 ಈ ಚಿತ್ರವನ್ನು ಸೇಮ್ ಇರುವಂತಹ ಚಿತ್ರವನ್ನು ನೋಡಿ ಸಂಪೂರ್ಣವಾಗಿ ಹೋಮರ್ ಶೀಟ್ನಲ್ಲಿ ಸಂಪೂರ್ಣವಾಗಿ ಬೇಕಾದ ಒಂದನ್ನು ಆಯ್ಕೆ ಮಾಡಿ ಹೋಮರ್ ಶೀಟ್ನಲ್ಲಿ ತುಂಬಿ. ಪ್ರಶ್ನೆ 61 ABCD ಒಂದನ್ನು ಆಯ್ಕೆ ಮಾಡಿ ಹೋಮರ್ ಹಾಳೆಯಲ್ಲಿ ಸಂಪೂರ್ಣವಾಗಿ ವೃತ್ತವನ್ನು ತುಂಬಿ. ಪ್ರಶ್ನೆ 62 ಈ ಚಿತ್ರ ಸೇಮ್ ಇರುವಂತಹದ್ದು ABCD ಒಂದನ್ನು ಆಯ್ಕೆ ಮಾಡಿ ಪ್ರಶ್ನೆ 62ರಲ್ಲಿರುವಂತಹ ಹೋಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 63 ಕೊಟ್ಟಂತ ಚಿತ್ರದಲ್ಲಿ ಇದೇ ತರ ಇರುವಂತಹ ಚಿತ್ರ ABCDಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಹೋಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 64 ಈ ಚಿತ್ರ ಸೇಮ್ ಇರುವಂತಹದ್ದು ABCDಯಲ್ಲಿ ಯಾವುದೋ ಒಂದನ್ನು ಆಯ್ಕೆ ಮಾಡಿ ಹೋಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಕೊನೆಯದಾಗಿ ಉತ್ತರವನ್ನು ಹೇಳುತ್ತೇನೆ. ಪ್ರಶ್ನೆ 60ರಲ್ಲಿ ಒಂದನ್ನು ಆಯ್ಕೆ ಮಾಡಿ ABCDಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಸಂಪೂರ್ಣವಾಗಿ ತುಂಬಿ. ಕೊಟ್ಟಂತ ಚಿತ್ರ ನೋಡಿ ABCDಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಸಂಪೂರ್ಣವಾಗಿ ಹೋಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ಹೋಮರ್ ಹಾಳೆಯಲ್ಲಿ ಸರಿಯಾದ ಉತ್ತರವನ್ನು ತುಂಬಿರಿ. 67 ಈ ಚಿತ್ರವನ್ನು ನೋಡಿ ಇದೇ ತರ ಇರುವಂತಹ ಚಿತ್ರ ABCDಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಹೋಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ. 68 ಪ್ರಶ್ನೆ 68 ಈ ಚಿತ್ರ ಸೇಮ್ ಇರುವಂತದ್ದು ಇದರಲ್ಲಿ ABCD ಒಂದನ್ನು ಆಯ್ಕೆ ಮಾಡಿ ಹೋಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 68 ಪ್ರಶ್ನೆ 69 ಪ್ರಶ್ನೆ 70 ಈ ಚಿತ್ರವನ್ನು ನೋಡಿ ಇದೇ ತರ ಚಿತ್ರ ಇರುವಂತಹದ್ದು ABCDಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಪ್ರಶ್ನೆ 70ರಲ್ಲಿ ಬರುವಂತಹ ಉತ್ತರವನ್ನು ಹೋಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 71 ಪ್ರಶ್ನೆ 70ರಲ್ಲಿ ಒಂದನ್ನು ಆಯ್ಕೆ ಮಾಡಿ ಇದೇ ತರ ಚಿತ್ರ ಇರುವಂತಹದ್ದು ABCDಯಲ್ಲಿ ನೋಡ್ರಿ. ಒಂದ ನಂತರ ಉತ್ತರ ಹಾಳೆಯಲ್ಲಿ ಸರಿಯಾದ ವೃತ್ತ ಹೋಮರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 72 ಚಿತ್ರವನ್ನು ನೋಡಿ ABCDಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 73ರಲ್ಲಿ ಬೇಕಾದ ಒಂದನ್ನು ಆಯ್ಕೆ ಮಾಡಿ ABCDಯಲ್ಲಿ ಬಂದ ಉತ್ತರವನ್ನು ಹೋಮರ್ ಹಾಳೆಯಲ್ಲಿ ಸರಿಯಾದ ಉತ್ತರವನ್ನು ಸಂಪೂರ್ಣವಾಗಿ ತುಂಬ್ರಿ. ಪ್ರಶ್ನೆ 74ನ್ನು ಹೋಮರ್ ಹಾಳೆಯಲ್ಲಿ ಸಂಪೂರ್ಣವಾಗಿ ತುಂಬಿ ಸರಿಯಾದ ಉತ್ತರವನ್ನು ತುಂಬಿ. ಪ್ರಶ್ನೆ 75 ಕೊಟ್ಟಂತ ಚಿತ್ರವನ್ನು ನೋಡಿ ABCDಯಲ್ಲಿ ಒಂದನ್ನು ಆಯ್ಕೆ ಮಾಡಿ 75 76 ಈ ಚಿತ್ರ ನೋಡಿ ABCDಯಲ್ಲಿ ಬರುವಂತದ್ದು ಒಂದನ್ನು ಆಯ್ಕೆ ಮಾಡಿ ಸಂಪೂರ್ಣವಾಗಿ ಹಾಕಿ. 77
ಈ ಚಿತ್ರ ನೋಡಿ ಇದೇ ಥರ ಇರುವಂಥದ್ದು ABCD ಒಂದನ್ನು ಆಯ್ಕೆ ಮಾಡಿ ಸಂಪೂರ್ಣವಾಗಿ ಹೋಮ ಶೀಟ್ನಲ್ಲಿ ಸಂಪೂರ್ಣವಾಗಿ ಹಾಕಿ. 78 ಬೇಕಾದ ಚಿತ್ರವನ್ನು ಆಯ್ಕೆ ಮಾಡಿ ABCDಯಲ್ಲಿ ಸಂಪೂರ್ಣವಾಗಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ಹೋಮ ಶೀಟ್ನಲ್ಲಿ ಹಾಕಿ. 79 ಕೊಟ್ಟಂಥ ಚಿತ್ರದಲ್ಲಿ ABCDಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಹೋಮ ಶೀಟ್ನಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬ್ರಿ. ಕೊನೆಯದು 80ನೇದು ಈ ಕೊಟ್ಟಂಥ ಚಿತ್ರದಲ್ಲಿ ABCD ಒಂದನ್ನು ಆಯ್ಕೆ ಮಾಡಿ ಹೋಮ ಶೀಟ್ನಲ್ಲಿ ಸಂಪೂರ್ಣವಾಗಿ ತುಂಬ್ರಿ. ಈಗ ನಾವು ಒಂದೊಂದಾಗಿ ಉತ್ತರವನ್ನು ಹೇಳ್ಕೊತದೆ. ನೀವು ಸರಿ ಇದ್ರೆ ಸರಿ ಹಾಕ್ರಿ, ರಾಂಗ್ ಇದ್ರೆ ರಾಂಗ್ ಹಾಕ್ರಿ. ಅಷ್ಟು ನಾವು ಒಂದೊಂದಾಗಿ ಉತ್ತರವನ್ನು ಹೇಳುತ್ತೇನೆ. ಉತ್ತರ ಒಂದನೇದ್ದು ಡಿ ಹಾಕ್ರಿ. ಎರಡನೇದ್ದು ಉತ್ತರ 2 ಸಿ. ಉತ್ತರ 3 ಎ. ಉತ್ತರ 4 ಡಿ. ಐದನೇದು ಬಿ. 6 ಬಿ. 7 ಎ. 8 ಬಿ. 9 ಸಿ. 10ನೇದು ಎ. 11 ಎ. 12 ಎ. 13 ಬಿ. 14 ಡಿ. 15 ಬಿ. 16 ಸಿ. 17 ಸಿ. 18 ಬಿ. 19 ಸಿ. 20 ಸಿ. 21 ಬಿ. 22 ಸಿ. 23 ಸಿ. 24 ಎ. 25 ಬಿ. 26 ಎ. 27 ಬಿ. 28 ಸಿ. 29 ಬಿ. 30 ಬಿ. 31 ಎ. 32 ಡಿ. 33 ಸಿ. 34 ಬಿ. 35 ಸಿ.
36, ಸಿ 37, ಡಿ 38, ಸಿ 39, ಎ 40, ಬಿ 41, ಡಿ 42, ಎ 43, ಎ 44, ಬಿ 45, ಡಿ 46, ಡಿ 47, ಎ 48, ಬಿ 49, ಡಿ 50, ಎ 51, ಬಿ 52, ಎ 52, ಎ 53, ಎ 54, ಬಿ 55, ಸಿ 56, 56, ಎ 57, ಡಿ 58, ಡಿ 59, ಎ 60, ಎ 61, ಸಿ 52, ಎ 63, ಸಿ 64, ಡಿ 65, ಬಿ 66, ಡಿ 67, 67, ಸಿ 67, ಸಿ 68, ಎ 69, ಎ 70, ಪ್ರಶ್ನೆ 70, ಡಿ ಪ್ರಶ್ನೆ 71, ಸಿ ಪ್ರಶ್ನೆ 72, ಎ ಪ್ರಶ್ನೆ 73, ಬಿ ಪ್ರಶ್ನೆ 74, ಸಿ ಪ್ರಶ್ನೆ 75, ಡಿ ಪ್ರಶ್ನೆ 76, ಡಿ ಪ್ರಶ್ನೆ 77,
ಸಿ. ಪ್ರಶ್ನೆ 78 ಸಿ. ಪ್ರಶ್ನೆ 79 ಡಿ. ಪ್ರಶ್ನೆ 80 A. Thank you for visiting this video. Thank you for sharing this video. Thank you for subscribe. Share for all group. Thank you for watching.